ಇವತ್ತು 4th ಸೆಮ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಓರಿಯೆಂಟೇಷನ್ ಡೇ ಇದೆ. ಕಲರ್ ಡ್ರೆಸ್ ಯೂನಿಫಾರ್ಮು ನನಗಂತೂ ಗೊತ್ತಿರ, ಯಾರೂ ಇನ್ಫಾರ್ಮ್ ಮಾಡಿಲ್ಲ. ನಾನು ಯೂನಿಫಾರ್ಮ್ ಹಾಕ್ಕೊಂಡೇ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಇವಾಗ ಆಲ್ರೆಡಿ 8:30 ಆಗಿಬಿಟ್ಟಿದೆ. ನಾನೇನು ಮನೆಯಿಂದ ಹೋಗೇ ಇಲ್ಲ ಆಚೆ, ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ನಾನು ಬಸ್ಸಲ್ಲಿ ಹೋಗೋಷ್ಟರಲ್ಲಿ 9:20 9:30 ಆಗಿಬಿಡುತ್ತೆ. ಬಟ್ ನಾನು 9 ಗಂಟೆಗೆ ನಾನು ಕಾಲೇಜಲ್ಲಿ ಇರಬೇಕು, ಪಂಚ್ ಮಾಡಬೇಕು. ಸೊ ನಮ್ಮ ಅಪ್ಪಂಗೆ ಕಾಲ್ ಮಾಡಿ ಕರೆದಿದ್ದೀನಿ, ಕಾಲೇಜ್ ಹತ್ರ ಬಿಟ್ಬಿಡಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ಫ್ಯೂ ಡೇಸ್ ಬ್ಯಾಕ್ ಲೈಕ್ ನನಗೆ ರಿವಿಷನ್ ಟೈಮ್ ಇದ್ದಾಗ ಒಬ್ಬ ಹುಡುಗ ಫಾಲೋ ಮಾಡ್ತಾಯಿದ್ದ. ಲೈಕ್ ಇನ್ ಎ ವಿಯರ್ಡ್ ಮ್ಯಾನರ್, ಲೈಕ್ ಗುರಾಯಿಸೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಸೊ ಅದನ್ನು ಹೇಳಿದೆ ನಮ್ಮ ಅಪ್ಪಂಗೆ, ಈ ಥರ ಮಾಡ್ತಾರೆ ಯಾವ ರೋಡಲ್ಲಿ ಹೋಗೋರು ಅಂತ ಅಂದ್ಬಿಟ್ಟು. ಲೈಕ್ 3 ಟೈಮ್ಸ್ 3 ಸತಿ ನೋಡಿರೋದು ಆ ಥರ. ಸೊ ಹೇಳಿದ್ದೀನಿ ನಮ್ಮ ಅಪ್ಪಗೆ. ನಮ್ಮ ಅಪ್ಪ ಇವತ್ತು ನೋಡೋಣ ಅಂತ ಅಂದ್ಬಿಟ್ಟು, ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ರೆಡಿ ಆಗಿದ್ದೀನಿ, ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಈಗ ಟಿಫನ್ ಮಾಡಿಬಿಟ್ಟು ಲೆಟ್ಸ್ ಗೋ. ಆ್ಯಂಡ್ ಓರಿಯೆಂಟೇಷನ್ ಡೇಯಲ್ಲಿ ಏನೇನೆಲ್ಲ ಹೇಳಿದ್ರು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಮ್ಮ ಕಾಲೇಜಲ್ಲಿ ಫೋನ್ ಅಲೋವಿಲ್ಲ. ನಾನು ಕಾಲೇಜಿಂದ ಆಚೆ ಬಂದಾದಮೇಲೆ ಏನೇನು ಹೇಳಿದ್ರು ಅಂತ ನಿಮಗೆ ಹೇಳ್ತೀನಿ. ಓಕೆ, ಸ್ಟೇ ಟ್ಯೂನ್ಡ್. ಅಮ್ಮ ಏನು ಟಿಫನ್ ಮಾಡಿದ್ದಾರೆ ಅಂತ ನೋಡೋಣ. ನಮ್ಮ ಅಪ್ಪಂಗೆ ಮುದ್ದೆ ಮಾಡಿದ್ದಾರೆ. ಫಾರ್ ಟಿಫನ್ ಬಿಸಿಬೇಳೆ ಬಾತ್ ಆ್ಯಂಡ್ ಖಾರ ಬೂಂದಿ. ರೈಸ್ ಇದೆ. ನಾನು ಬಿಸಿಬೇಳೆ ಬಾತ್ ತಿಂದ್ಬಿಟ್ಟು ಸಿಗ್ತೀನಿ. ಹಿರಿ ಒಂದು ನಿಮಿಷ ತಿನ್ಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡೆ, ಬಾಕ್ಸು ಕೂಡ ಇಟ್ಕೊಂಡೆ. ಸೊ ಈಗ ಟಿಫನ್ ಮಾಡ್ತಾಯಿದ್ದೀನಿ. ಟಿಫನ್ ಮಾಡಿಬಿಟ್ಟು ಹೋಗಬೇಕು. ನಮ್ಮ ಅಪ್ಪ ಇನ್ನೂ ಬಂದಿಲ್ಲ, ಬಂದ ತಕ್ಷಣ ಹೋಗಬೇಕು. ನಮ್ಮ ಅಕ್ಕ ಇವಾಗ ತಾನೇ ಎದ್ದೋಯ್ತು. ನಾನು ಐ ಡಿ ಕಾರ್ಡೇ ಹಾಕಿಲ್ಲ, ಐ ಡಿ ಹಾಕ್ಕೊಂಡು ಹೋಗಬೇಕು. ನೈಸ್. ನಾನು ಈ ಥರ ಮಾಡೋಣ. ನೈಸ್. ಫೈನಲಿ ಕಾಲೇಜ್ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಬಿಡ್ತಾ ಇದ್ದಾರೆ. ಆ್ಯಂಡ್ ಲೆಟ್ಸ್ ಫಾಲೋ ಮಾಡ್ತಾ ಇದ್ದಾನೆ. ಅವ್ನು ಕಾಣಿಸ್ತಾನೆ ಅಲ್ವಾ ಅಂತ ನೋಡೋಣ. ಮೋನಿಕಾ ಹೋಗ್ತಾವಳು. ಹೆಂಗಿತ್ತು ಹೇಳು ಕಾಲೇಜ್? ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಂತೂ ಇಲ್ಲವೇ ಇಲ್ಲ. ಯಾಕೆ? ಪ್ರಿನ್ಸಿಪಲ್ ಮ್ಯಾಮ್ ಹತ್ರನೇ ಹೋಗಿ ಫಸ್ಟ್ ಡೇನ ಊಗಿಸ್ಕೊಂಬಂದ್ವಿ. ಇವಳನ್ನ ನೋಡಿ ಕಲಿಬೇಕಂತೆ ನಾವು. ಓಕೆ, ನಾನು ಹೋಗಿಲ್ಲ ಗಾಯ್ಸ್ ಪ್ರಿನ್ಸಿಪಲ್ ಮ್ಯಾಮ್ ಹತ್ರ. ನಿದ್ದೆ ಮಾಡ್ತಾ ಇದ್ಲು ಇವಳು ಮತ್ತು ಇನ್ನೊಂದು ಸ್ವಲ್ಪ ಜನ. ಅದಕ್ಕೇ ಕರೆದ್ಬಿಟ್ಟು ಬೈದಿದ್ದಾರೆ. ನೋ ಸ್ಲೀಪಿಂಗ್ ಇನ್ ಕ್ಲಾಸ್ ರೂಮ್ ಅಂತ ಬೈದರು. ಇವರು ಡ್ರಗ್ ಬುಕ್ ಬರೀತಿದ್ಲು. ಸೊ ಮ್ಯಾಮು ಅದನ್ನು ಪಾಯಿಂಟ್ ಔಟ್ ಮಾಡಿ ಹೇಳಿದ್ರು, ಶೀಸ್ ಅಟ್ಲೀಸ್ಟ್ ಸ್ಟಡಿಂಗ್ ಸಮಥಿಂಗ್, ನೋಡಿ ಓದ್ಕೊಳ್ಳಿ ಅವಳ ಥರ ಅಂತ ನಮ್ಮನ್ನ ಬೈದರು. ಹೌದು ಗಾಯ್ಸ್, ಐ ಆಮ್ ಸಚ್ ಅ ಗುಡ್ ಗರ್ಲ್. ಆದರೆ ಮ್ಯಾಮಿಗೆ ಗೊತ್ತಿಲ್ಲ ಡ್ರಗ್ ಬುಕ್ ಕೊಟ್ಟಿರೋದು 3rd ಸೆಮಿಸ್ಟರ್ದು 4th ಸೆಮಿಸ್ಟರಲ್ಲಿ ಬರೀತಿದ್ದಾಳೆ ಅಂತ. ಅವಳು ಬಗ್ಗೆ ಗೊತ್ತಾಗ್ಬಿಟ್ರೆ ಗಾಯ್ಸ್, ಅವಳು ಬರೀತಾನೆ ಇಲ್ಲ ಡ್ರಗ್ ಬುಕ್, ಫ್ರೆಂಡ್ ಕೈಲಿ ಕೊಟ್ಬಿಟ್ಟು ಬರ್ಸ್ತಾ ಇದ್ದಾಳೆ. ನಾನು ಬರೀತೀನಿ. ಎಷ್ಟು ಟಾಪಿಕ್ ಕೊಟ್ಟರು ಮತ್ತೆ ಓದ್ಕೊಬರಕ್ಕೆ 3 ಟಾಪಿಕ್ಸ್ ಕೊಟ್ಟಿದ್ದಾರೆ. ನನಗೆ ಮಾತ್ರ 3 ಟಾಪಿಕ್ಸ್ ಕೊಟ್ಟಿದ್ದಾರೆ. ರಚನಾಗೆ ಒಂದೇ ಟಾಪಿಕ್ಕು, ಮಿಕ್ಕಿದವ್ರಿಗೆಲ್ಲ ಒಂದೊಂದೇ ಟಾಪಿಕ್ಕು. ಇವಳಿಗೆ ಮಾತ್ರ 3 ಟಾಪಿಕ್ ಕೊಟ್ಟಿದ್ದಾರೆ. ನಾನು ಸ್ಪೆಷಲ್, ತುಂಬ ಸ್ಪೆಷಲ್ ಗಾಯ್ಸ್. ಬೆಳಗ್ಗೆಯಿಂದ ನಿದ್ದೆ ಮಾಡಿರೋದು ಅದಕ್ಕೇನೆ. ಬಿಕಾಸ್ ನಾನು ಟ್ರಾವೆಲ್ ಮಾಡ್ಕೊಂಬಂದಿದ್ದೆ ಬೆಳಗ್ಗೆ. ಹಿಂಗಿತ್ತು ಹೇಳೆ. ಓರಿಯೆಂಟೇಷನ್ ಅಂತೂ ವರ್ಸ್ಟ್. ನನ್ನ ಫೇವ್ರೆಟ್ ಟೀಚರ್ ಒಬ್ಬರಿದ್ದಾರೆ, ಅವರು ಮಾತ್ರ ಚೆನ್ನಾಗಿತ್ತು. ಅದೊಂದು ಸಬ್ಜೆಕ್ಟ್ ಚೆನ್ನಾಗಿದೆ. ಏನು ಗೊತ್ತಾ, ಆ ಟೀಚರು ಕನ್ನಡದವರು, ಇಂಗ್ಲೀಷ್ ಬರ್ತಿಲ್ಲ. ಮ್ಯಾಮ್ ನಮ್ಮನ್ನ ಆ್ಯನಿಮಲ್ಸ್ ಅಂತ ಅನ್ಕೊಂಡು ನಾಯಿಗಳ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಏನಂತ ಇದ್ದಾರೆ, ಹೇ ಚು ಅಂತ ಅಂತ ಇದ್ದಾರೆ. ಅವ್ರಿಗೆ ಫಸ್ಟ್ ಟೈಮ್ ಬಂದಿರೋದು ಗೈಸ್ ನಮ್ಮ ಕ್ಲಾಸ್ಗೆ, ಅದಕ್ಕೆ ಏನು ಕೇಳಿಸಲ್ಲ ಸೌಂಡು. ಮನೆಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ನಾನಿರಲ್ಲ, ಇವಳು ಹಾಸ್ಟೆಲ್ಗೆ ಹೋಗ್ತಾಳೆ, ನಾನು ನಮ್ಮ ಮನೆಗೆ ಹೋಗ್ತೀನಿ. ಬೇರೆ ಬೇರೆ ರೂಟಲ್ಲಿ ಇದ್ದೀವಿ ಇಬ್ಬರು. ನಾನು ಸೊ ಅವ್ರ ಬಾಯ್ ಫ್ರೆಂಡ್ ಅಲ್ಲಿ ಹೋಗ್ತಾ ಇದ್ದಾರೆ. ಇವಾಗ ಬರ್ತಾರೆ ಪಿಕ್ ಮಾಡ್ಕೊಳ್ಳೋದು. ನೋ, ಯಾರೂ ಇಲ್ಲ ಗಾಯ್ಸ್. ಇವಾಗ ಹೋಗ್ತಾ ಇದ್ದೀನಿ ಮನೆಗೆ, ಬಸ್ಸಲ್ಲಿ ಹೋಗಬೇಕು. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಇರಿ. ಬಂದೆ ಗಾಯ್ಸ್. ಬೆಳಕಿಲ್ದರ ಕಾರಣ ನನ್ನ ಫೇಸು ಬ್ಲ್ಯಾಕ್ ಕಾಣಿಸ್ತಿದೆ. ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಫಸ್ಟ್ ದಿವಸನೇ ಒಂದು ರಾಶಿ ಅಸೈನ್ಮೆಂಟ್ಸ್ ಕೊಟ್ಟಿದ್ದಾರೆ.
ಅದನ್ನು ಸ್ವಲ್ಪ A4 ಶೀಟ್ಸ್ಗೆಲ್ಲ ಲೈನ್ ಹಾಕಬೇಕು, ಫ್ರಂಟ್ ಶೀಟ್ ಎಲ್ಲ ಮಾಡ್ಬೇಕು ಅಂದ್ಕೊತಿದ್ದೀನಿ. ಆ್ಯಕ್ಚುಲಿ ಐ ಆಮ್ ವೆರಿ ಲೇಝಿ. ನಾನಂತೂ ಇವತ್ತು ಬಿಟ್ಟರೆ ನೆಕ್ಸ್ಟು ನನ್ನ ಮೂಡ್ ಹೇಗಿರುತ್ತೋ ನಾನಂತೂ ಮಾಡಲ್ಲ. ಸೊ ಮೂಡ್ ಚೆನ್ನಾಗಿರೋ ಕಾರಣ ಇವತ್ತೇ ಲೈನ್ಸ್ ಎಲ್ಲ ಹಾಕಿಟ್ಟೋಣ ಅಂದ್ಕೊತಾ ಇದ್ದೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಓಕೆ, ಡ್ರೆಸ್ ಚೇಂಜ್ ಆಗಿ ಫ್ರೆಶ್ ಅಪ್ ಆಗಿ ಆ್ಯಂಡ್ ಹೆಲ್ ಸ್ಟಾರ್ಟ್ ರೈಟಿಂಗ್. ಅಲ್ಲ ಬೆಕ್ಕು ಸೌಂಡ್ಗೆ ನನಗೆ ತಲೆ ನೋವು ಬಂದುಬಿಟ್ಟಿದೆ ಗೈಸ್. ನಾನು ಈ ಅನಿಮಲ್ಸ್ನ ಇಷ್ಟಪಡೋದನ್ನೇ ಬಿಟ್ಬಿಡ್ಬೇಕು, ಆ ಥರ ಬಂದುಬಿಡ್ತವೆ ಈ ಬೆಕ್ಗಳು. ಆ್ಯಂಡ್ ಎಲ್ಲ ತಂದಿಟ್ಕೊಂಡಿದ್ದೀನಿ. ಸ್ಟಡಿ ಟೇಬಲ್ಲು, ಸ್ಕೆಚ್ ಪೆನ್ನು, A4 ಶೀಟು, ಬ್ಯಾಗು ಎಲ್ಲ ತಂದಿಟ್ಕೊಂಡಿದ್ದೀನಿ. ಆದರೆ ನನಗೆ ಇವಾಗ ಹೊಟ್ಟೆ ಹಸಿತಾ ಇದೆ. ಇವಾಗ ನಾನು ಹಾಲ್ಗೆ ಹೋದರೆ ಫಾರ್ ಶೋರ್ ನನ್ನ ಮೂಡು ಚೇಂಜ್ ಆಗಿಬಿಡುತ್ತೆ. ಸೊ ಇವಾಗಿರೋ ಮೂಡಲ್ಲಿ ನಾನು ಎಲ್ಲ ಪೇಪರ್ಸ್ಗೂ ಲೈನ್ ಹಾಕೋಣ. ಫಾರ್ ನಾವು ನನ್ನ ಒಂದು ನಿಮಿಷ ರೀ, ಸ್ಟಡಿ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಇಷ್ಟು ಅರ್ಧ ಬಂಡಲ್ ಇದೆ A4 ಶೀಟು. ಅರ್ಧ ಬಂಡಲ್ಗಂತೂ ನಾನು ಸತ್ರೂ ಹಾಕಲ್ಲ ಲೈನ್ಸ್ನ. ಅಟ್ಲೀಸ್ಟ್ ಒಂದು ಇಷ್ಟು ಹಾಕ್ಬೋದಪ್ಪ, ಇಷ್ಟಕ್ಕೆ ಹಾಕ್ಬೋದು ಲೈನು. ಇಷ್ಟಕ್ಕೆ ಹಾಕ್ಬಿಟ್ಟು ನಾನು ಅಟ್ಲೀಸ್ಟ್ ಒಂದು 20 ಆದರೂ ಫ್ರಂಟ್ ಪೇಜ್ ಮಾಡಬೇಕು. ಫ್ರಂಟ್ ಪೇಜ್ ಅಂದರೆ ನನಗೆ ಕೋಪ ಬರುತ್ತೆ. ಯಾಕಂದರೆ ಕೊನೆ ಮೂಮೆಂಟಲ್ಲಿ ಮಾಡೋಕ್ಕೆ ಆಗಲ್ಲ ಗೈಸ್, ಅಷ್ಟು ಇರಿಟೇಟ್ ಆಗಿಬಿಡುತ್ತೆ ಗೊತ್ತಾ. ಸೊ ಇವತ್ತು ಏನೇನೆಲ್ಲ ಹೇಳಿದ್ದಾರೆ ಗೊತ್ತಾ, ನಾನೇ ತೋರಿಸ್ತೀನಿ. ಲೈಕ್ ಈಗ 4th ಇಯರ್ ಸ್ಟಾರ್ಟ್, ಲೈಕ್ 4th ಇಯರ್ ಅಂತೀನಿ, 4th ಸೆಮ್ ಸ್ಟಾರ್ಟ್ ಆಗ್ತಾಯಿದೆ ನಾಳೆಯಿಂದ. ಇವತ್ತು ಓರಿಯೆಂಟೇಷನ್ ಡೇ ಇತ್ತು. ಸೊ ನಾನು ಆ್ಯಕ್ಚುಲಿ 3rd ಸೆಮ್ದು ಡ್ರಗ್ ಬುಕ್ ಬರ್ತಿರ್ಲಿಲ್ಲ, ಅದನ್ನೇ ನಾನು ಬರೆದೆ. 3 hours ನಮಗೆ ಇದು ತೊಗೊಂಡು ಓರಿಯೆಂಟೇಷನ್ನು ಹೇಳಿದ್ರು, ಯಾವ್ಯಾವ ಸಬ್ಜೆಕ್ಟು, ಯಾವ್ಯಾವ ಟೀಚರ್ಸ್ ಬರ್ತಾರೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಎಸ್, ನನಗೆ ಲೈಕ್ 4th ಸೆಮ್ಮಲ್ಲಿ ನಮಗೆ PPG ಮತ್ತು HN2 ಇದೆ, ಮತ್ತು ಪ್ರೊಫೆಷ್ನಲಿಸಮ್ ಒಂದು ಸಬ್ಜೆಕ್ಟ್ ಇದೆ. ಅದು ಇಟ್ಸ್ ಒನ್ ಮ್ಯಾಂಡೇಟರಿ ಫಾರ್ ಯೂನಿವರ್ಸಿಟಿ ಎಕ್ಸಾಮ್, ಕಾಲೇಜಲ್ಲಿ ಕಂಡಕ್ಟ್ ಮಾಡುವಂಥ ಎಕ್ಸಾಮ್ ಅದು. ಗೈಸ್ ಈ ರೂಮಲ್ಲಿ ಲೈಟ್ ಇಲ್ದಿರೋ ಕಾರಣ, ನಾಟ್ ಓನ್ಲಿ ಹಿಯರ್, ನಮ್ಮ ಮನೇಲಿ ಯಾವ ಮೂಲೆಗೆ ಹೋದ್ರೂ ನನ್ನ ಫೇಸಿಗೆ ರಿಫ್ಲೆಕ್ಟ್ ಆಗುವಂಥ ಲೈಟ್ ಎಲ್ಲೂ ಇಲ್ಲ. ನಾನು ಕಪ್ಪಿಗೆ ಕಾಣಿಸೋದು, ಇರೋದೇ ಕಪ್ಪಿಗೆ, ಬಟ್ ಸ್ಟಿಲ್ ಒಂಚೂರೋ ಬರೋ ಲೈಟ್, ನ್ಯಾಚುರಲ್ ಲೈಟ್ಗೆ ಹೋದರೆ ಫೇರಾಗಿ ಕಾಣಿಸ್ತೀನಿ. ಬಟ್ ನೀವೇ ಅಡ್ಜಸ್ಟ್ ಮಾಡ್ಕೊಡಿ, ನಾನು ಕಪ್ಪು ಕಾಣಿಸಿದ್ರು ಬೆಳ್ಳು ಕಾಣಿಸಿದ್ರು ದಿಸ್ ಇಸ್ ರಕ್ಷಿತಾ, ದಿಸ್ ಇಸ್ ಚಿನ್ನಮ್ಮ ಅಂತ ಅಂದ್ಕೊಂಡೆ ನನ್ನ ಬ್ಲಾಗ್ನ ನೋಡಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ವಾಯ್ಸ್ನ ಪ್ಲೀಸ್ ಇಗ್ನೋರ್ ಮಾಡಿ, ನನ್ನ ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ ಗೈಸ್ ಪ್ಲೀಸ್. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಪುಟಿಂಗ್ ಲೈನ್ಸ್. ಲೈನ್ ಮಾಡಿ, ಇದು ಆ್ಯಕ್ಚುಲಿ ನಮ್ಮ ಅಕ್ಕನ ಟಿ ಶರ್ಟು. ನಮ್ಮ ಅಕ್ಕ ಕಲ್ಟ್ ಫಿಟ್ಟಲ್ಲಿ ವರ್ಕ್ ಮಾಡಬೇಕಾದ್ರೆ ಕೊಟ್ಟಿರೋದು, ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಕಲ್ಟ್ ಸೊ ನಮ್ಮ ಅಪ್ಪ ಇತ್ತ ನೂಡಲ್ಸ್ ಮತ್ತು ಗೋಬಿ ತಂದಿದ್ರು. ಸೊ ಅದನ್ನು ತಿಂತಾ ಇದ್ದೀವಿ ಎಲ್ಲರೂ, ನಾನು ನಮ್ಮ ಅಜ್ಜಿ, ನಮ್ಮ ಹಾಂ ಬೇಡ ನಂಗೆ ಸಾಕಿಷ್ಟ. ನೂಡಲ್ಸ್ ಮತ್ತು ಗೋಬಿ ತಂದಿದ್ರು, ಅದನ್ನು ತಿಂತಾ ಇದ್ದೀವಿ. ಗೈಸ್ ನಾನು ಬರೀ ಒಂದು 10 ಪೇಜಸ್ಗಷ್ಟೇ ಲೈನ್ ಹಾಕಿರೋದು. ಸೊ ನಾನು ಬಟರ್ ಫ್ರೂಟ್ ಜ್ಯೂಸ್ ಮಾಡಬೇಕಂತ ಹಾಲ್ಗೆ ಹೋದೆ. ಅಲ್ಲೇ ಆಟ ಆಡ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ನಮ್ಮ ಅಕ್ಕನೂ ಬಂತು, ಅಷ್ಟೇ ನಮ್ಮ ಅಕ್ಕ ಜೊತೆ ಮಾತಾಡಿಕೊಂಡು ವೀಡಿಯೋ ಎಡಿಟ್ ಮಾಡಿಕೊಂಡು ಫುಲ್ಲು ಇಲ್ಲೇ ಟೈಮ್ ಆಗೋಯ್ತು. 10:30 ಆಗಿಬಿಟ್ಟಿದೆ. ಸೊ ಇವಾಗ ಊಟ ಮಾಡ್ಬಿಟ್ಟು ಮಲ್ಕೊತೀನಿ ಅಷ್ಟೇ. ಏನೂ ಲೈನ್ ಹಾಕಿಲ್ಲ, ಅಸೈನ್ಮೆಂಟ್ ನಾನು ಈ ಜನ್ಮ ಕಂಪ್ಲೀಟ್ ಮಾಡಲ್ಲ, ಸುಮ್ಮನೆ ಹೇಳೋದಷ್ಟೇ ಫಾಲೋ ಮಾಡ್ತೀನಿ ಅಂತ. ಏನೋ ಫಸ್ಟ್ ಡೇ ಓರಿಯೆಂಟೇಷನ್ ಇತ್ತು ಅಂತ ಅಂದ್ಬಿಟ್ಟು ಫುಲ್ ಜೋಶಲ್ಲಿ ಬಂದೆ, ಲೈನ್ ಹಾಕೋಣ, ಅಸೈನ್ಮೆಂಟ್ ಬರೆಯೋಣ ಅಂತ ಅಂದ್ಬಿಟ್ಟು. ನೋ ಪೇ, ಇದೆಲ್ಲ ಆಗೋದೇ ಇರೋ ಕೆಲಸ. ಎಲ್ಲ ಇನ್ಕಂಪ್ಲೀಟ್ ಇಟ್ಕೋಬೇಕು, ಅದೇ ಒಳ್ಳೆಯದು ಲೈಫ್ಗೆ. ಆ್ಯಂಡ್ ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಊಟ ಮಾಡಿ ಮಲ್ಕೊಳೋದಷ್ಟೇ ಇವಾಗ. ನೆಕ್ಸ್ಟ್ ನಾಳೆ ವ್ಲಾಗ್ನ, ಇದು ಕ್ವೆಶನ್ ಆ್ಯಂಡ್ ಆನ್ಸರ್ ವ್ಲಾಗ್ನ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಕೇಳಿರೋಂಥ ಕ್ವೆಶನ್ ನಾನು ಬ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಹಾಕ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಮರೀದಿರ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಅದನ್ನು ಕಲೀರಿ ಫಸ್ಟು, ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್, ಗುಡ್ ನೈಟ್.